ನನ್ನ ಹೆಸರು ರೇಖಾ. ನಾನು ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಫಾರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಫೌಂಡೇಶನಲ್ಲಿ ಬ್ಯಾಂಗ್ಳೂರು ಡಿಸ್ಟಿಕ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಆ ಸಮಯದಲ್ಲಿ ನಾನು ಅಂಗಡಿಗೆ ಹೋಗಿ ಫಾಸ್ಟ್ಯಾಗ್ ಟ್ರೈನಿಂಗ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೆ. ಫಾಸ್ಟ್ಯಾಗ್ ಟ್ರೈನಿಂಗ್ ಅನ್ನೋದು ಸೆಂಟ್ರಲ್ ಗೌರ್ಮೆಂಟು ಸೆಂಟರ್ FSSAI ಆಹಾರ ಗುಣಮಟ್ಟವನ್ನು ಇಂಪ್ರೂವ್ ಮಾಡೋದಕ್ಕೆ ಪ್ರತಿಯೊಬ್ಬ ಆಹಾರ ವ್ಯಾಪಾರಸ್ಥರು ಈ ಟ್ರೈನಿಂಗ್ ಪಡಿಬೇಕು ಅನ್ನೋದನ್ನು ಗೌರ್ಮೆಂಟ್ ಇಲಾಖೆಯಿಂದ ಅತಿ ಬೇಗ ಕಂಪ್ಲೀಟ್ ಮಾಡೋಕ್ಕೆ ಆಗೋದೇ ಇರೋ ಕಾರಣ ಇದನ್ನು ಹೊರಗಿನ ಸಂಸ್ಥೆಗಳಿಗೆ ಟ್ರೈನಿಂಗ್ ಪಾರ್ಟ್ನರ್ ಆಗಿ ತಗೊಂಡು ಇದನ್ನು ಕೊಟ್ಟಿದ್ದಾರೆ. ಆ ಟ್ರೈನಿಂಗ್ ಪಾರ್ಟ್ನರು ಇದನ್ನ ಒಂದು ವರ್ಷಕ್ಕೆ ಅಟ್ಲೀಸ್ಟ್ ಒಂದು 5 ಟ್ರೈನಿಂಗ್ ಮಾಡಿ ಮುಗಿಸ್ಬೇಕು ಅಂತೇಳಿ ಟಾರ್ಗೆಟ್ ಕೂಡ ಕೊಟ್ಟಿದ್ದಾರೆ. ಆ ಟಾರ್ಗೆಟಲ್ಲಿ ಸುಮಾರು 260 ಕಂಪನಿಗಳಿದೆ. ಅದರಲ್ಲಿ ನಾನು ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಫಾರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್ಗೆ ತುಂಬ ರೆಪ್ಯೂಟೆಡ್ ಕಂಪನಿ, ತುಂಬ ಸುಮಾರು 40,000ಕ್ಕಿಂತ ಮೇಲೆ ಜನರಿಗೆ ಟ್ರೈನಿಂಗ್ ಕೊಟ್ಟಂತಹ ಕಂಪನಿ. ಆ ಕಂಪನಿಗೆ ಬ್ಯಾಂಗ್ಳೂರು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಈ ವಿಷಯದ ಬಗ್ಗೆ ನಾವು ಅಂಗಡಿಗೆ ಹೋಗಿ ಮಾಹಿತಿ ಕೊಡ್ತಾ ಇದ್ದ ಸಮಯದಲ್ಲಿ ಹಾಗೂ 1,416 ರೂಪಾಯಿ 4 ಅವರ್ ಟ್ರೈನಿಂಗು, 8 ಅವರ್ ಟ್ರೈನಿಂಗ್ಗೆ 2,360 ರೂಪಾಯಿ ಕಲೆಕ್ಟ್ ಮಾಡಿದಾಗ ಇದನ್ನು ಅಂಗಡಿಯವರು ಒಪ್ಕೊತಾ ಇದ್ದರು. ಅವರು ಅರ್ಥ ಮಾಡ್ಕೊತಾರೆ, ಅವರು ಫೀಸು ಕೊಡ್ತಾರೆ. ಇದನ್ನು ನೋಡ್ತಾ ಇದ್ದ ಜನ ಏನು ಮಾಡ್ತಾರೆ, ಇವರು ಫೇಕ್ ಫುಡ್ ಆಫೀಸರ್ ಅಂತ ಹೇಳ್ಕೊಂಡು ಬರ್ತಾರೆ ಅಂತೇಳಿ ವಿಡಿಯೋ ಮಾಡಿ ಇದು ಇವಾಗ ಪ್ರಚಾರ ಆಗಿರೋದು ಜನಗಳ ಗಮನಕ್ಕೆ ಬಂದಿರುತ್ತೆ. ಆದರೆ ನಾನು ಯಾವುದೇ ಫೇಕ್ ಫುಡ್ ಆಫೀಸರ್ ಅಲ್ಲ. ನಾನು ಫಸ್ಟ್ ಆಫ್ ಆಲ್ ಫುಡ್ ಆಫೀಸರೇ ಅಲ್ಲ, ನಮಗೆ ಸಂಸ್ಥೆ ಕೊಟ್ಟ ಕೆಲಸ, ಹಾಗೂ ನಾನು ಗೌರ್ಮೆಂಟಲ್ಲಿ ಒಂದು ಪಾಲುದಾರರು ಹೌದು. ಈ ಕೆಲಸವನ್ನು ಮಾಡ್ತಾ ಇದ್ದಾಗ ರೇಖಾ ಬರ್ತಾರೆ, ನಕಲಿ ಫುಡ್ ಆಫೀಸರ್ ಅಂತ ಈ ಥರ ಬರ್ತಾರೆ ಅಂತೇಳಿ ರೇಖಾ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಮೀಡಿಯಾಗಳು ಪಬ್ಲಿಷ್ ಮಾಡಿ ನನ್ನ ಪರ್ಸ್ನಲ್ ಲೈಫಿಗೆ ತೇಜೋವಧೆ ಮಾಡಿ ನನಗೆ ಜೀವನದ ಕೆಲಸವನ್ನೇ ಕಿತ್ಕೊಂಡಿದ್ದಾರೆ. ಈ ಕೆಲಸ ಕಿತ್ಕೊಂಡು ನನಗೆ ಜೀವನನೇ ಇಲ್ಲೋ ಥರ ಮಾಡಬೇಕು ಅನ್ನೋದಕ್ಕೆ ಕೆಲವು ಜನರು ಇದ್ರ ಜೊತೆ ಸೇರ್ಕೊಂಡಿದ್ದಾರೆ. ಈ ಸೇರ್ಕೊಂಡವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇದನ್ನು ನೋಡಿದ ಜನ, ನಮ್ಮ ರಿಲೇಷನ್ಸ್ ಎಲ್ಲ ಕಾಲ್ ಮಾಡಿ, ಏನು ನೀವು ಈ ಥರ ಫೇಕ್ ಕೆಲಸ ಮಾಡ್ತೀರಂತೆ, ನೀವು ಫೇಕ್ ಫುಡ್ ಆಫೀಸರ್ ಅಂತ ಹೇಳ್ಕೊಂಡು ಹೋಗ್ತೀರಂತೆ ಅಂತೇಳಿ ನನಗೆ ಕಳೆದ 3 ದಿವಸದಿಂದ ಇದು ನಡೀತಾ ಇದೆ. ತುಂಬ ಜನ ಕಾಲ್ ಮಾಡಿ ಕೇಳಿದ್ದಾರೆ. ಆದರೂ ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಓಕೆ ಸರಿ ಓಕೆ ಅಂತೇಳಿ ಅವರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾರು ಕೂಡ ನಮಗೆ ಇದ್ರ ಬಗ್ಗೆ ಹೌದು ನೀವು ಫೇಕ್ ಫುಡ್ ಆಫೀಸರ್ ಅಂತ ಹೇಳಲ್ಲ. ಯಾಕೆಂದರೆ ನಾನು ಕಳೆದ ಕೆಲವೊಂದು ವರ್ಷದಿಂದ ಕೆಲಸದಲ್ಲಿ ಭಾಗಿಯಾಗಿದ್ದೇನೆ. ನಾನು ಎಲ್ಲೆಲ್ಲ